20 ಗುಂಟೆ ಜಾಗನ ಇವ್ರೇನು ಮಾಡ್ತಾರೆ, ಬೋಗ್ಯಕ್ಕೆ ಅಂತ ಇವ್ರ ತಂದೆಯವ್ರ ಹತ್ರ ಬಂದು ಬೋಗ್ಯಕ್ಕೆ ಅಂತ ತಗೊಳ್ತಾರೆ. ಸರ್, ಈಗ 6,40,000 ರೂಪಾಯಿ ನೀವು ಅಮೌಂಟ್ ನಮ್ಗೆ ಕೊಟ್ಟಿದ್ದೀರಾ. ಆ ಅಮೌಂಟಿಗೆ ಏನು ಇನ್ನೂ ಎಕ್ಸ್ಟ್ರಾ ಏನಾದರೂ ಕೊಡಬೇಕು ಅಂತಂದರೆ ಕೊಟ್ಬಿಡ್ತೀವಿ. ನಮಗೆ ಜಾಗ ಬಿಡು ಅಂತಂದರೆ ಇಲ್ಲ ಬಿಡಕ್ಕೆ ಲೀಸ್ಗಂತಲೇ ಹಾಕ್ಕೊಂಡಿದ್ದು. ಲೀಸ್ಗಂತ ಹಾಕ್ಕೊಂಡ್ಬಿಟ್ಟು ಇವಾಗ ನೋಡಿದ್ರೆ ಇಲ್ಲ, ನಾವು ಜಮೀನು ಬಿಟ್ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ ಅನ್ನೋ ಹತ್ರ ಕುಳಿಸ್ಕೊಳೋದು, ಮಾತಾಡೋದು, ಸುಮ್ಮನೆ ರೌಡಿಸಮ್ಗಳು ಮಾಡೋದು, ಸುಮ್ಮನೆ ಏನೇನೋ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಇವಕ್ಕೆ ಒಂದು 2-3 ಸತಿ ಬಂದು ಇಲ್ಲೆಲ್ಲ ಕೇಳಿದ್ದೀವಿ ನಾವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿ ತತ್ತನೂರು ಗ್ರಾಮದ ಹಳೆ ಸರ್ವೆ ನಂಬರ್ 147, ಹೊಸ ಸರ್ವೆ ನಂಬರ್ 191ರಲ್ಲಿ 20 ಗುಂಟೆ ಜಮೀನು ಆನೇಕಲ್ ತಾಲೂಕಿನ ದೇಶಪಾಂಡೆ ಗುಟ್ಟಹಳ್ಳಿ ಗ್ರಾಮದ ಉಮಾದೇವಿ ಬಿನ್ ಲೇಟ್ ಗಂಗರಾಮಯ್ಯ ಮತ್ತು ಉಮಾದೇವಿತ ಸೋದರ ಸುರೇಶ್ ಬಿನ್ ಲೇಟ್ ಗಂಗರಾಮಯ್ಯರವರದಾಗಿದ್ದು, ಈ ಜಮೀನನ್ನು ಸಮೇತನಹಳ್ಳಿ ಗ್ರಾಮದ ಗಣೇಶ್ ಹಾಗೂ ಬಸವರಾಜುರವರಿಗೆ ಭೋಗ್ಯಕ್ಕೆ ನೀಡಿದ್ದು, ಅಂದರೆ ಲೀಜಿಗೆ ನೀಡಿದ್ದು. ಲೀಜಿನ ಅವಧಿ ಮುಗಿದ ನಂತರ ಗಣೇಶ್ ಹಾಗೂ ಬಸವರಾಜುರವರು ಜಮೀನು ಬಿಟ್ಟುಕೊಡದೆ, ಈ ಜಮೀನಿಗೆ ಹಣ ಕೊಡುತ್ತೇವೆ, ಆದರೆ ಜಮೀನು ಕೊಡುವುದಿಲ್ಲ ಎಂದು ಧಮಕಿ ಹಾಕಿ ಬೆದರಿಕೆ ಹಾಕಿದ ಹಿನ್ನೆಲೆ ನೊಂದ ಉಮಾದೇವಿ ಹಾಗೂ ಸೋದರ ಸುರೇಶ್ ರವರು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷರಾದ ಕೋಲಾರ್ ಸಂದೇಶ್ ರವರ ಬಳಿ ಹೋಗಿ ಸಮಸ್ಯೆ ಹೇಳಿಕೊಂಡಾಗ ಸಂದೇಶ್ ಹಾಗೂ ಅವರ ಬಳಗದ ಕುಮಾರ್, ತರಬಹಳ್ಳಿ ರಾಮು, ಪ್ರಕಾಶ್, ಸುರೇಶ್, ರವಿ, ಕೃಷ್ಣಪ್ಪ ಹಾಗೂ ಇತರರಿ ದಾಖಲೆಗಳನ್ನು ಪರಿಶೀಲಿಸಿ ತಹಸೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿಗಳಿಂದ ಅನುಮತಿ ಪತ್ರಗಳನ್ನು ಪಡೆದು ಸ್ಥಳಕ್ಕೆ ಬಂದು ನಾಮಫಲಕ ಹಾಕಿಸಿ, ಇದನ್ನು ಮುಟ್ಟಿದರೆ ಅಥವಾ ತೊಂದರೆ ಮಾಡಿದರೆ ಸುಮಾರು 2,000 ಜನಸಂಖ್ಯೆಯಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನಾವು ಇವತ್ತಿನ ದಿನ ತತ್ನೂರು ಗ್ರಾಮ, ಅನಗೊಂಡಹಳ್ಳಿ ಹೋಬಳಿ, ಹೊಸಕೋಟೆ ತಾಲೂಕು, ತತ್ನೂರು ಗ್ರಾಮ ಸರ್ವೆ ನಂಬರ್, ಹಳೆ ಸರ್ವೆ ನಂಬರು 147, ಈಗ ಹೊಸ ಸರ್ವೆ ನಂಬರು 191. ಈ ಒಂದು ಜಾಗದಲ್ಲಿ ಸುಮಾರು ಇವರಿಗೆ 2 ಎಕರೆ ಜಾಗ ಇರುತ್ತೆ. 20 ಗುಂಟೆ 20 ಗುಂಟೆ ಜಾಗನ ಇವ್ರೇನು ಮಾಡ್ತಾರೆ, ಬೋಗ್ಯಕ್ಕೆ ಅಂತ ಇವ್ರ ತಂದೆಯವ್ರ ಹತ್ರ ಬಂದು ಬೋಗ್ಯಕ್ಕೆ ಅಂತ ತಗೊಳ್ತಾರೆ. ಇದು ಬಂದು ಬೋಗ್ಯಕ್ಕೆ ಹಾಕ್ಕೊಳ್ಳೋದು. ಉಮಾದೇವಿ ಅವ್ರ ಹತ್ರ ಬೋಗ್ಯಕ್ಕೆ ಹಾಕ್ಕೊಳ್ತಾರೆ. ಹಾಕ್ಕೊಂಡು 6,40,000 ರೂಪಾಯಿ ಅಮೌಂಟ್ ಕೊಟ್ಟಿರ್ತಾರೆ. ಈ 6,40,000 ರೂಪಾಯಿ ಅಮೌಂಟ್ನ ಈಗ ನಾವು ಕೊಡ್ತೀವಪ್ಪ, 10 ವರ್ಷ ಮೇಲೆ ಆಗಿದೆ, ನಾವು ಅಮೌಂಟ್ ಕೊಡ್ತೀವಿ, ನನಗೆ ಜಾಗ ಬಿಟ್ಕೊಡು ಅಂತಂದರೆ ಇವರು ಮೂಲತಃ ದಲಿತರಾಗಿರ್ತಾರೆ. ಈ ಒಂದು ಜಾಗದಲ್ಲಿ ಯಾರಿದ್ದಾರೆ ಅವರು ಬಂದು ಸವರ್ಣೀಯರು. ಅವರು ಇವತ್ತಿನ ದಿನ ದಲಿತರ ಮೇಲೆ ಒಂದು ದಬ್ಬಾಳಿಕೆ, ದೌರ್ಜನ್ಯ ಮಾಡ್ತಾಯಿದ್ದಾರೆ. ಇವರು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಹತ್ರ ಬಂದು ಅವರ ಒಂದು ಅಳಲನ್ನು ಹೇಳ್ಕೊಂಡಾಗ ಈ ಅಂಬೇಡ್ಕರ್ ಸೇವಾ ಸಮಿತಿ ಬಂದು ಇವತ್ತಿನ ದಿನ ಇಲ್ಲಿ ಈ ಜಾಗ ಅವ್ರಿಗೆ ಸೇರಿದ್ದು ಅಂತೇಳ್ಬಿಟ್ಟು ನಮ್ಮ AC ಸಾಹೇಬ್ರ ಆಫೀಸಿಂದ ಆರ್ಡ್ರ್ ಆಗಿದೆ, ತಹಸೀಲ್ದಾರ್ ಸಾಹೇಬರಿಂದ ಆರ್ಡ್ರ್ ಆಗಿದೆ. ಆಲ್ರೆಡಿ RIಗೆ ಕೊಟ್ಟಿದ್ದೀವಿ ನಾವು. RIಗೆ ರಿಪೋರ್ಟ್ ಕೊಡಿ ಸರ್, ಇದು ಅವ್ರದ್ದೇ ಜಾಗ ಅಂತೇಳ್ಬಿಟ್ಟು ಒಂದು ರಿಪೋರ್ಟ್ ಕೊಡಿ ಅಂತಲೂ ಕೇಳಿದ್ದೀವಿ. ಅವರು ಸೋಮವಾರ ಇಲ್ಲ ಅಂತಂದರೆ ಮಂಗಳವಾರದೊಳಗಡೆ ರಿಪೋರ್ಟ್ ಕೊಡ್ತಾರೆ. ಅದನ್ನು ತಗೊಂಡು ನಾವು ತಹಸೀಲ್ದಾರ್ ಅವ್ರಿಗೆ ಕೊಟ್ಟರೆ ಪೊಲೀಸವ್ರು ಸಮೇತ ಬಂದು ಈ ಜಾಗನ ಪೊಸಿಷನ್ ಬಿಡಿಸ್ಕೊಡ್ತೀವಿ ಅಂತ ತಹಸೀಲ್ದಾರ್ ಸಾಹೇಬರು ಹೇಳಿದ್ದಾರೆ ಖುದ್ದಾಗಿ. ನೋಡಪ್ಪ, ಅದೇನೋ ಅವರ RI ಕಡೆಯಿಂದ ರಿಪೋರ್ಟ್ ಬರಲಿ, ಬಂದ ತಕ್ಷಣ ನಾನು ಬಂದು ಜಾಗ ಬಿಡಿಸ್ಕೊಡ್ತೀನಿ ನಿಮಗೆ ಅಂತ ಹೇಳಿದ್ದಾರೆ. ಇವತ್ತಿನ ದಿನ ನಾವು ಯಾವ ಇದರಲ್ಲಿದ್ದೀವಿ, ಈ ದಲಿತರ ಮೇಲೆ ಇನ್ನೂ ದಬ್ಬಾಳಿಕೆಗಳು ಮಾಡ್ತಾನೆ ಇರ್ತಾರೆ. ನೋಡ್ತಾನೆ ಇದ್ದೀವಿ. ನಮ್ಮ ಸಂಘಟನೆಯಲ್ಲಿ ಸುಮಾರು 10,000 ಕೇಸ್ಗಳು ನಾವು ಮಾಡ್ತಾ ಇರೋದು. 10,000 ಕೇಸ್ಗಳಲ್ಲಿ ಒಂದು 90% ನಮ್ಮ ದಲಿತರದೇ ಆಗಿದೆ. ನಾವು ಬರೀ ದಲಿತರದ್ದು ಮಾತ್ರ ನಾವು ತಗೊಂಡು ನಾವು ಅವರ ಹೋರಾಟ ಮಾಡಲ್ಲ. ಎಲ್ಲ ಜಾತಿ ಜನಾಂಗಗಳಿಗೂ ಈ ಒಂದು ಅಂಬೇಡ್ಕರ್ ಸೇವಾ ಸಮಿತಿ ಅವ್ರ ಹಿಂದೆಗಡೆ ನಿಂತ್ಕೊಂಡು ಎಲ್ಲ ಜಾತಿ ಜನಾಂಗಕ್ಕೂ ನಾವು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು ಇವತ್ತು ನಿಲ್ತಾ ಇಲ್ಲ. ನಮ್ಮ ದಲಿತರ ಮೇಲೆ ಮಾಡ್ತಕ್ಕಂತಹ ಈ ಒಂದು ದೌರ್ಜನ್ಯ, ದಬ್ಬಾಳಿಕೆಗಳು ನಿಲ್ತಾನೇ ಇಲ್ಲ. ಇದು ಇವತ್ತಿಗೆ ಕಡೆ ಆಗಬೇಕು. ಯಾರಾದರೂ ಇವತ್ತಿಲ್ಲಿ ಬೋರ್ಡ್ ಹಾಕಿದ್ದಾರೆ, ಈ ಬೋರ್ಡ್ನ ಯಾರಾದ್ರೂ ತೆಗೆಯುವಂಥ ಕೆಲಸ ಮಾಡಿದ್ರೆ ಇದೇ ಜಾಗದಲ್ಲಿ ಒಂದು 2,000 ಜನ ಕೂತ್ಕೊಂಡು ಅನಿರ್ದಿಷ್ಟ ಅವಧಿ ಹೋರಾಟನ ಈ ಜಾಗದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಈಗ ಅವರು ಪೊಸಿಷನ್ ಇವರು ಬಂದು ಕೇಳಿದ್ದಾರೆ, ಸರ್ ಈಗ 6,40,000 ರೂಪಾಯಿ ನೀವು ಅಮೌಂಟ್ ನಮ್ಗೆ ಕೊಟ್ಟಿದ್ದೀರಾ, ಆ ಅಮೌಂಟಿಗೆ ಏನು ಇನ್ನೂ ಎಕ್ಸ್ಟ್ರಾ ಏನಾದರೂ ಕೊಡಬೇಕು ಅಂತಂದರೆ ಕೊಟ್ಬಿಡ್ತೀವಿ, ನಮಗೆ ಜಾಗ ಬಿಡು ಅಂತಂದರೆ ಇಲ್ಲ ಬಿಡೋಕ್ಕಾಗಲ್ಲ, ನಿಮ್ಗೆ ಏನು ಅಮೌಂಟ್ ಕೇಳಬೇಕು ಕೇಳ್ರಿ ಕೊಟ್ಬಿಡ್ತೀವಿ, ಈ ಜಾಗ ಮಾತ್ರ ಬಿಡಲ್ಲ ಅಂತ ಇದ್ದಾರೆ. ಇವತ್ತಿನವರೆಗೂ ಸರ್ ಪ್ರೆಸೆಂಟ್ ಪಾಣಿ ಇವ್ರ ಹೆಸರಲ್ಲೇ ಬರ್ತಾಯಿದೆ. ಇವತ್ತಿನವರೆಗೂ ಇವತ್ತರೆಗೂ ಪ್ರೆಸೆಂಟ್ ಪಾಣಿ ಇವ್ರ ಹೆಸರಲ್ಲೇ ಬರ್ತಾಯಿದೆ. ಆಮೇಲೆ AC ಸಾಹೇಬರು ಕೊಟ್ಟಿದ್ದಾರೆ, ಇದು ಇವ್ರದೇ ಜಾಗ. ಆಮೇಲೆ ತಹಸೀಲ್ದಾರ್ ಅವರು ಆದೇಶ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ಕೊಂಡು ಇವತ್ತಿನವರೆಗೂ ದಲಿತರ ಮೇಲೆ ದೌರ್ಜನ್ಯಗಳು ಮಾಡ್ತಾನೇ ಇದ್ದಾರೆ.
ನಮ್ಮ ತಾಯಿ ಇರಬೇಕಾದ್ರೆ ಇವರು ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡ್ಬಿಟ್ಟು 6 ಲಕ್ಷ ದುಡ್ಡು ಕೊಟ್ಬಿಟ್ಟು ನಮ್ಗೆ ಮೋಸ ಮಾಡಿಬಿಟ್ಟು ಮತ್ತೆ ಇವಾಗ ದುಡ್ಡು ಕೇಳಕ್ಕೆ ಹೋದರೆ ದುಡ್ಡು ಕೊಡ್ತೀವಿ, ನಮ್ಮ ಜಮೀನು ಬಿಟ್ಕೊಡ್ರಿ ಅಂದ್ರೂ ಬಿಟ್ಕೊಡಲ್ಲ ಅಂತಾರೆ. ಇಲ್ಲ ಅಟ್ಲೀಸ್ಟ್ ದುಡ್ಡಾದರೂ ಕೊಡ್ರಿ ಅಂತ ಕೂಡ ನಾವು ಕೇಳಿದ್ವಿ ಇವ್ರ ಹತ್ರ, ದುಡ್ಡೂ ಕೊಟ್ಟಿಲ್ಲ, ಜಮೀನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾರೆ. ಮತ್ತು ನಾವೇನಾದರೂ ಮಾತಾಡೋಕ್ಕೆ ಬಂದರೆ ನಮ್ಮ ಮೇಲೆ ರೌಡಿಸಮ್ ಮಾಡೋದು, ಅಲ್ಲಿ ಇಲ್ಲಿ ರೋಡ್ಗಳಲ್ಲೆಲ್ಲ ಇದು ಮಾಡೋದು, ಮಿಸ್ಬಿಹೇವ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ ಇವರು. ಎಷ್ಟು ದಿವಸದಿಂದ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದರೂ ಕೂಡ ಇವರು ಜಮೀನನ್ನ ಬಿಟ್ಕೊಡೋಕ್ಕೆ ತಯಾರಿಯಾಗಿಲ್ಲ. ಇಲ್ಲ ದುಡ್ಡು ಬಸವೇಶ್ ಮತ್ತು ಗಣೇಶ್ ಇಬ್ಬರೂ ಅವರಿಬ್ಬರೇ ಅಗ್ರಿಮೆಂಟ್ ಹಾಕ್ಕೊಂಡಿರೋದು. ಸೊ ಅವ್ರು ಇವಾಗ್ಲೂ ಬಿಟ್ಕೊಡೋದಕ್ಕೆ ರೆಡಿ ಆಗಿಲ್ಲ. ಭೋಗ್ಯ ಅಂತಲೇ ಹಾಕ್ಕೊಂಡಿರೋದು ಸರ್ ಅವರು, ಲೀಸ್ಗಂತಲೇ ಹಾಕ್ಕೊಂಡಿದ್ದು. ಲೀಸ್ಗಂತ ಹಾಕ್ಕೊಂಡ್ಬಿಟ್ಟು ಇವಾಗ ನೋಡಿದ್ರೆ ಇಲ್ಲ ನಾವು ಜಮೀನು ಬಿಟ್ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ ಅನ್ನೋ ಹತ್ರ ಕುಳಿಸ್ಕೊಳೋದು, ಮಾತಾಡೋದು, ಸುಮ್ಮನೆ ರೌಡಿಸಮ್ಗಳು ಮಾಡೋದು, ಸುಮ್ಮನೆ ಏನೇನೋ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಇವಾಗ ಒಂದು 2-3 ಸತಿ ಬಂದು ಇಲ್ಲೆಲ್ಲ ಕೇಳಿದ್ದೀವಿ ನಾವು. ಇಲ್ಲ ಅಟ್ಲೀಸ್ಟ್ ನಮ್ಮ ಪೊಸಿಷನ್, ನಮ್ಮ ಜಮೀನು ನಮ್ಗೆ ಬಿಟ್ಕೊಡ್ರಿ ಅಂತಲೂ ಕೇಳಿದ್ದೀವಿ, ಆದರೆ ಅದನ್ನೂ ಬಿಟ್ಕೊಡಲ್ಲ ಅಂತಾರೆ ಇವರು. ಇದ್ರ ವಿಚಾರವಾಗಿ ನಾವು ಸ್ಟೇಷನಾಗಿ ಏನು ಕೊಟ್ಟಿಲ್ಲ, ನಾವು ಅದಕ್ಕೆ ಅಂತಲೇ ಡೈರೆಕ್ಟಾಗಿ ಹೋಗಿ ದಲಿತ ಸಂಘಟನೆಯವ್ರ ಹತ್ರ ನಾವು ಮಾತಾಡಿ ನಮ್ಗೆ ಈ ಥರ ಅನ್ಯಾಯ ಆಗಿದೆ, ಸಂದೇಶ ಅಣ್ಣವ್ರ ಹತ್ರ ಹೋಗಿ ನಾವು ಈ ಥರ ಹೇಳಿದ್ವಿ, ನಮ್ಮ ಕಷ್ಟ ಈ ಥರ ಇದೆ, ನಮ್ಗೆ ದಯವಿಟ್ಟು ಬಂದು ಇದಕ್ಕೆ ಸಾಲ್ವ್ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಅದಕ್ಕೆ ಅವ್ರು ಇದ್ಕೊಂಡು ಹೇಳಿದ್ರು. ಸರಿ ಆಯಿತು, ನಿಮ್ಮ ಹೆಸರಲ್ಲೇ ಎಲ್ಲ ಇರಬೇಕಾದ್ರೆ ನಾವು ಬಂದು ನಿಮ್ಗೆ 100% ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ, ಜಮೀನು ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್.